ಎಲ್ಲರಿಗೂ ನಮಸ್ಕಾರ. ನೆಗೋಸಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ 1881 ಈ ಆಕ್ಟ್ ನ ಸೆಕ್ಷನ್ 142 ನ ಅಡಿಯಲ್ಲಿ ಚೆಕ್ ಬೌನ್ಸ್ ಕೇಸಸ್ಗಳಲ್ಲಿ ಕೋರ್ಟ್ ಆ ಒಂದು ಅಫೆನ್ಸ್ ನ ಕಾಗ್ನಿಸನ್ಸ್ ಅನ್ನ ತಗೊಳ್ಬಹುದು. ಕೋರ್ಟ್ ಕಾಗ್ನಿಸನ್ಸ್ ಅನ್ನ ತಗೊಳ್ಬೇಕು ಅಂತಂದಾಗ ಪೇಯಿ ಅಥವಾ ಚೆಕ್ ಹೋಲ್ಡರ್ ರೈಟಿಂಗ್ ನಲ್ಲಿ ಕಂಪ್ಲೇಂಟ್ ಅನ್ನ ಕೊಡಬೇಕಾಗತ್ತೆ. ಆ ಕಂಪ್ಲೇಂಟ್ ಕಾಸ್ ಆಫ್ ಆಕ್ಷನ್ ಆದಂತಹ 30 ಡೇಸ್ ನ ಒಳಗಡೆ ಕೊಡಬೇಕು. ಒಂದು ವೇಳೆ 30 ಡೇಸ್ ಕ್ರಾಸ್ ಆದಾಗ ಸಫಿಶಿಯಂಟ್ ಕಾಸಸ್ ಅನ್ನ ಪೇಯಿ ಕೊಡಬೇಕು. ಕೋರ್ಟ್ ಸ್ಯಾಟಿಸ್ಫೈ ಆದ್ರೆ ಆ ಕಂಪ್ಲೇಂಟ್ ನ ಆ ಒಂದು ಅಫೆನ್ಸ್ ನ ಕಾಗ್ನಿಸನ್ಸ್ ಅನ್ನ ಕೋರ್ಟ್ ತೆಗೆದುಕೊಳ್ಳುತ್ತೆ. ಸೆಕ್ಷನ್ 138 ನ ಅಡಿಯಲ್ಲಿ ಆದಂತಹ ಅಫೆನ್ಸಸ್ ಗಳ ಟ್ರಯಲ್ ಅನ್ನ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಈ ಕೋರ್ಟ್ ಗಳನ್ನ ನಡೆಸಬಹುದು. ಇದಕ್ಕಿಂತ ಇನ್ಫೀರಿಯರ್ ಅಂದ್ರೆ ಕೆಳಗಡೆ ಲೋವರ್ ಕೋರ್ಟ್ ಗಳು ನಡೆಸೋ ಹಾಗಿಲ್ಲ. ಮತ್ತು ಈ ಕೇಸ್ ಗಳನ್ನ ಎಲ್ಲಿ ನಡೆಸಬಹುದು ಅಂತಂದ್ರೆ ಎಲ್ಲಿ ಪೇಯಿ ತನ್ನ ಅಕೌಂಟ್ ಅನ್ನು ಹೊಂದಿರ್ತಾನೆ ಮತ್ತು ಅಲ್ಲಿ ಆತ ಆ ಒಂದು ಚೆಕ್ ಅನ್ನ ಡೆಪಾಸಿಟ್ ಮಾಡಿರ್ತಾನೆ, ಆ ಒಂದು ಲೋಕಲ್ ಜುರಿಕ್ಷನ್ ನಲ್ಲಿ ಈ ಕೇಸ್ ಅನ್ನ ನಡೆಸಬಹುದು. ಅಥವಾ ಒಂದು ವೇಳೆ ಪೇಯಿ ಆ ಚೆಕ್ ಕೊಟ್ಟಂತಹ ವ್ಯಕ್ತಿಯ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡಿದ್ರೆ ಅದರ ಒಂದು ಲೋಕಲ್ ಜುರಿಕ್ಷನ್ ನಲ್ಲಿ ಈ ಕೇಸ್ಗಳ ಕಾಗ್ನಿಸನ್ಸ್ ಅನ್ನ ಆ ಕೋರ್ಟ್ಗಳು ತೆಗೆದುಕೊಳ್ಳುತ್ತವೆ.